ಸರ್ಕಾರಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಕ್ಕೆ ಹೋದ್ರೆ ಸರ್ಕಾರಿ ಅಧಿಕಾರಿಯೇ ಅದಕ್ಕೆ ತಡೆಯನ್ನ ಒಡ್ಡಿದ್ರೆ ಇಂತಹ ಘಟನೆ ಒಂದು ಬೆಂಗಳೂರಿನಲ್ಲಿ ನಡೆದಿದೆ. ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಹೋದಂತಹ ವೇಳೆಯಲ್ಲಿ ಸರ್ಕಾರಿ ಅಧಿಕಾರಿಯೇ ಕಿರಿಕನ್ನ ತೆಗೆದಿರುವಂತಹ ಘಟನೆ. ಕಬಳಿಸಿದ ಸರ್ಕಾರಿ ಆಸ್ತಿ ತೆರವಿಗೆ ಅಡ್ಡಿಪಡಿಸಿದ್ರ ಎಸಿಪಿ. ಬಿಡಿಎ ಡೆಮಾಲಿಷನ್ಗೆ ಎಸಿಪಿಯಿಂದ ಅಡ್ಡಿ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಾಣಸ್ವಾಡಿ ಎಸಿಪಿ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ, ಏನು, ಇದರ ಡಿಟೇಲ್ ಆದಂಥ ವರದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಸರ್ಕಾರದ ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಳೋಕೆ ಹೋದ್ರೆ ಕಬಳಿಸಿರುವಂಥ ಜಾಗ, ಅದಕ್ಕೆ ಯಾಕೆ ಇಷ್ಟು ಅಡ್ಡಿಪಡಿಸ್ಬೇಕು? ಅದೃಶ್ಯವನ್ನ ನೋಡಿ. ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇ ದೊಡ್ಡ ಮಾತ್ರ ಆಮೇಲೆ ಎಲ್ಲ ಕಿರೀಟ ಬರ್ತಾನೆ. ಇಫ್ ಇಟ್ ಇಸ್ ಇಲ್ಲಿಗಲ್ ನೀವೇ ಅದು ಹೊಡಿಲೇಬೇಕು. ನೀವು ಅವ್ರೇ ನಮ್ಮವ್ರು ಯಾರು ಹೇಳಿದ? ಯಾಕೆ ನಿಮ್ಗೆ ಹೇಳಿದ್ರೆ ಒಂದು ಜುಡಿಷಿಯಲ್ ಆಫೀಸರ್ಗೆ ಒಂದು ಡ್ರೈವರ್ ಮಾತು ಕೇಳಲ್ಲ ನಿಮ್ಗೆ? ಹಿಂಗೆ ರೋಡಲ್ಲಿ ಅಡ್ಡ ಹಾಕೊಂಡು ಹೊಡಿತಾ ಇರೋದು. ಅವ್ರು ತಿರ್ಗಾ ಶುರು ಮಾಡೋ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಹೇಳಿ ಮೇಲಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ಸ್ಟಾಪ್ ಮಾಡಿ ಏನೇನು ರೆಕಾರ್ಡ್ಸ್ ಇದೆ ತಗೊಂಡು ಸ್ಟೇಷನ್ ಬಂದು. ಸರಿ ಮಂಜು, ಈಗ ಇನ್ಸ್ಟ್ರಕ್ಷನ್ ಬಂದಿದೆ ಇಲ್ಲಪ್ಪ ನಿಮಗೆ ಹೇಳಿದಾರಿಲ್ಲ ನಿಮ್ಮ ಹೆಸರು? ಹಾಂ, ನೀವು ಏನಿದೆ ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ. ಗೊತ್ತಾಯ್ತಲ್ಲ? ನಿಮ್ಮ ಡಾಕ್ಯುಮೆಂಟ್ ತಗೊಂಬರ್ರಿ, ಅವ್ರು ತರಿಸ್ತೀವಿ. ತರಿಸ್ತೀವಿ. ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಷ್ಟು ಕೇಸ್ ಇದೆ? ಸ್ವಲ್ಪ ಆ ಕಡೆ ಮಾತ್ರ ನಾವು ಬಂದಿರೋದು. ಇದು 2 ಸಾರಿ ಸರ್ವೆ ಮಾಡ್ತೀವಿ ಸರ್. ಅದು ಇದು ಇದನ್ನ 2 ಸಾರಿ ಸರ್ವೆ ಮಾಡ್ತೀವಿ. ಯಾವ್ಯಾವ ಮಾಡಿದ್ದೀರಾ? ಈಗ ಇವ್ರ ಹತ್ರ ಏನು ನೋಡಿ ನಿಮ್ಗೆ ಸರ್. ಅದನ್ನ ಯೂಸ್ ಮಾಡೋದಕ್ಕೆ ಅವನಿಗೆ ಡಿ ಎಲ್ ಇದೆ ಅಂತ ನೋಡ್ಬೇಕು. ಓಪನ್ ಮಾಡಿಸಿ ಕರ್ಕೊಂಬಂದು. HBR ಲೇಔಟ್ನಲ್ಲಿ ಬಿಡಿಎ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ. ಪ್ರಭಾಕರ್ ರೆಡ್ಡಿ ಅನ್ನೋರು ಅಕ್ರಮ ಮನೆ ನಿರ್ಮಾಣ ಮಾಡ್ಕೊಂಡಿರೋದು. ಪ್ರಭಾಕರ್ ರೆಡ್ಡಿ ಅಂತ ಮನೆ ತೆರವಿಗೆ ಹೋಗಿದ್ರು ಬಿಡಿಎ ಅಧಿಕಾರಿಗಳು. ಈ ವೇಳೆ ಸ್ಥಳಕ್ಕೆ ಬಂದಂತ ಎಸಿಪಿ ಉಮಾಶಂಕರ್ ಅವರು ಅಡ್ಡಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ವಿರುದ್ಧ ದೂರು ಬಂದಿದೆ, ದಾಖಲೆ ತಗೊಂಡು ಬನ್ನಿ ಠಾಣೆಗೆ ಅಂತ ಹೇಳ್ತಾರೆ. ಬಿಡಿಎ ಅಧಿಕಾರಿಗಳಿಗೆ ಬಾಣಸ್ವಾಡಿ ಪೊಲೀಸರು ಆವಾಜ್ ಬೇರೆ ಹಾಕಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಜೆಸಿಬಿ ಡ್ರೈವರ್ ಮೇಲೆ ಎಸಿಪಿ ಹಲ್ಲೆ ನಡೆಸಿರುವಂತ ಆರೋಪ ಕೂಡ ಇದೆ. ಮನೆ ತೆರವು ಕಾರ್ಯ ಸ್ಥಗಿತಗೊಳಿಸಿದಂತ ಆರೋಪ ಈಗ ಸದ್ಯಕ್ಕೆ ಬರ್ತಾ ಇದೆ. ಇಲ್ಲಿ ಸಿವಿಲ್ ಮ್ಯಾಟ್ರ್ ಇರೋದ್ರಿಂದ ಅದು ಕೋರ್ಟಲ್ಲಿ ಕೇಳಬೇಕು. ಬಿಡಿಎ ಅಧಿಕಾರಿಗಳು ಅಲ್ಲಿರುವಂಥ ಓನರಿಗೆ ಕೇಳಬೇಕು. ಪೊಲೀಸವ್ರದ್ದೇನಿಲ್ಲಿ, ಎಸಿಪಿ ಅವ್ರದ್ದೇನಿಲ್ಲಿ, ಹಿಂಗೆ ಅರ್ಥ ಆಗ್ತಿಲ್ಲ. ಭಾಳ ಇಂಟ್ರೆಸ್ಟ್. ಇತ್ತೀಚೆಗೆ ತುಂಬ ಪೊಲೀಸರು ಈ ಸಿವಿಲ್ ಮ್ಯಾಟ್ರ್ಗಳಿಗೆ ಜಾಗದ ವಿಚಾರದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಈಗಲ್ಲ, ಭಾಳ ವರ್ಷಗಳಿಂದ ಇದೆ. ಈ ವಿಚಾರದಲ್ಲಿ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರ ಮೇಲೆ ಆರೋಪ ಇದೆ. ಗೊತ್ತಿಲ್ಲ ಬಿಡಿಎ ಅಧಿಕಾರಿಗಳು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂಥೇಳಿ. ಸುಮ್ಮನೆ ಬಿಡಿಎ ಅಧಿಕಾರಿಗಳು ಬಂದು ತೆರವಂತೂ ಮಾಡೋದಿಲ್ಲ. ಸುಮಾರು ವರ್ಷಗಳಿಂದ ಏನಾದರೂ ಕೋರ್ಟ್ ವ್ಯಾಜ್ಯ ಆಗಿರುತ್ತೆ, ಅದೆಲ್ಲವೂ ಕೂಡ ತೆರವಾದ್ಮೇಲೆ ಬಂದಿರ್ತಾರೆ. ಈಗ ಇಷ್ಟೊಂದು ಆಸಕ್ತಿ ಯಾಕೆ ಅಂತ ಭಾಳ ಮೂಲವಾಗಿ ಕಾಡುವಂಥ ಪ್ರಶ್ನೆ. ತುಂಬ ಕಡೆಗಳಲ್ಲಿ ನಡೀತಾ ಇದೆ. ಬಿಡಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದು ಬಿಡಿಎ ಜಾಗವನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದು. ಇಲ್ಲೇ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಯಾಕೆ ಬೇರೆ ಜಾಗಗಳಲ್ಲೂ ಕೂಡ ಬಿಡಿಎ ಒತ್ತುವರಿ ಮಾಡಿರುವಂಥ ಜಾಗಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ ಬಿಡಿಎ ಅಧಿಕಾರಿಗಳು. ಕೋರ್ಟ್ನಿಂದ ಹಲವು ಇತ್ಯರ್ಥಗಳಾಗಿರೋದು ಇದೆ, ಕೆಲವು ಕೋರ್ಟ್ ವ್ಯಾಜ್ಯ ಇರೋದ್ರಿಂದ ಅವ್ಯಾವುದೂ ಆಗಿಲ್ಲ. ಇಲ್ಲಿ ಯಾಕೆ ಎಸಿಪಿ ಅವ್ರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಈ ಪ್ರಕರಣದಲ್ಲಿ, ಈ ಜಾಗದ ಬಗ್ಗೆ? ಅರುಣ್ಣ, ಇಲ್ಲಿ ಆ್ಯಕ್ಚುಲಿ ಬಿಡಿಎ ಅಧಿಕಾರಿಗಳು ಸರ್ಕಾರಿ ಆಸ್ತಿಯನ್ನು ಉಳಿಸುವ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಡೆಮಾಲಿಷನ್ ಆರ್ಡರನ್ನು ಪಡ್ಕೊಳ್ತಾರೆ. ಅದು ತಮ್ಮ ಆಸ್ತಿ ಅಂತೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸ್ತಾರೆ. ಅದು ಅಕ್ರಮ ಕಟ್ಟಡ ಆಗಿರುತ್ತೆ, ಅದನ್ನು ಡೆಮಾಲಿಷನ್ ಮಾಡ್ತಾರೆ. ಆ ಒಂದು ಜಾಗಕ್ಕೆ ಬೇಲಿ ಹಾಕುವ ಕೆಲಸವನ್ನು ಮಾಡ್ತಾರೆ. ನಿನ್ನೆ ಇದೇ ರೀತಿಯಾಗಿ HBR ಲೇಔಟ್ನಲ್ಲಿ ಒಂದು ಜಾಗ, ಪ್ರಭಾಕರ್ ರೆಡ್ಡಿ ಅನ್ನೋರು ಬಿಡಿಎ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಿಸ್ತಿದ್ರು. ಹೀಗಾಗಿ ಅದಕ್ಕೆ ಡೆಮಾಲಿಷನ್ ಆರ್ಡರನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸಬ್ ಡಿವಿಷನ್ನ ಎಸಿಪಿ ಉಮಾಶಂಕರ್ ಅವರು ಬಿಡಿಎ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಯಾರು ನಿಮ್ಗೆ ಇಲ್ಲಿ ಬರೋಕ್ಕೆ ಕೇಳಿದವರು? ನೀವು ಸ್ಟೇಷನ್ಗೆ ಬರಬೇಕಿತ್ತು, ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಸ್ಟೇಷನ್ಗೆ ಬನ್ನಿ, ಈ ರೀತಿಯಾದ ಮಾತನ್ನು ಆಡಿದ್ದಾರೆ. ಅಂದರೆ ಸರ್ಕಾರಿ ಜಮೀನನ್ನು ಉಳಿಸೋಕ್ಕೆ ಹೋದಂತಹ ಸರ್ಕಾರಿ ಅಧಿಕಾರಿಗಳಿಗೆ ಎಸಿಪಿಯೇ ಅಡ್ಡಿಯಾದಂತಹ ನಿದರ್ಶನ ಇದು. ಅಂದರೆ ಈ ರೀತಿಯಾಗಿ ಅವ್ರು ಏನಾದರೂ ಬಿಡಿಎ ಅಧಿಕಾರಿಗಳ ಮೇಲೆ ದೂರು ಬಂದಿದ್ರೆ
ದೂರನ್ನು ಕೊಟ್ಟಂಥವ್ರಿಗೆ ಹೇಳಬೇಕಿತ್ತು, ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅದನ್ನು ಅಂತೇಳಿ. ಆದರೆ ACP ಏಕಾಏಕಿ ವೈಯಕ್ತಿಕ ಮುತುವರ್ಜಿಯನ್ನು ಯಾಕೆ ವಹಿಸಿದ್ರು ಈ ಪ್ರಕರಣದಲ್ಲಿ? ಯಾರಾದರೂ ರಾಜಕಾರಣಿಗಳು ಪ್ರಭಾವವನ್ನು ಬೀರಿದ್ರಾ? ಅದನ್ನು ಅವರೇ ಹೇಳಬೇಕಾಗುತ್ತೆ. ಆದರೆ ಅಲ್ಲಿ ಬಂದಂತಹ ಡೆಮಾಲಿಷನ್ ಮಾಡೋದಕ್ಕೆ ಬಂದಂತಹ ಏಡಬಲಿ ಯಾರಿದ್ದಾರೆ ಮತ್ತು ಈ BDA ಇತರ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಗದರಿಸಿ ಅವರಿಗೆ ಒಂದು ರೀತಿ ಆವಾಜನ್ನು ಬಿಟ್ಟು ಕೆಲಸವನ್ನು ಸ್ಟಾಪ್ ಮಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು JCBಯನ್ನು ತಂದಿದ್ದ ಡ್ರೈವರ್ ಏನಿದ್ದಾರೆ ಆತನ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಆ ವಿಡಿಯೋಗಳನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಂಡು ಯಾರದೋ ಪ್ರಭಾವಕ್ಕೆ ಮಣಿದು ಸರ್ಕಾರಿ ಜಾಗವನ್ನು ಒತ್ತುವರಿಗೆ ಹೋದಂತಹ BDA ಅಧಿಕಾರಿಗಳಿಗೆ ಅಡ್ಡಿಗಾಲಾಗಿ ACP ನಿಂತಿದ್ದಾರೆ. ಅದೆಲ್ಲವೂ ಕೂಡ ಆ ಒಂದು ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇ ದೊಡ್ಡ ಮಾತ್ರ ಆಮೇಲೆ ಎಲ್ಲ ಕಿರೀಟ ಕೊಡ್ತಾರೆ ಈಗ. ಬರ್ತಾನೆ. If it is illegal, ನೀವೇ ಅದು ಹೊಡಿಲೇಬೇಕು. ನೀವು ನಮ್ಮವ್ರು ಯಾರು ಹೇಳಿದ? ಯಾಕೆ ನಿಮ್ಗೆ ಹೇಳಿದ್ರೆ ಒಂದು ಜುರಿಸ್ಡಿಕ್ಷನ್ ಆಫೀಸರ್ಗೆ ಒಂದು ಡ್ರೈವರ್ ಮಾತು ಕೇಳಲ್ಲ ನಿಮ್ಗೆ? ಹಿಂಗೆ ರೋಡಲ್ಲಿ ಅಡ್ಡ ಹಾಕೊಂಡು ಹೊಡಿತಾ ಇರೋದು ಅವ್ರು ತಿರ್ಗಾ ಶುರು ಮಾಡೋ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಮೇಲಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ಸ್ಟಾಪ್ ಮಾಡಿ. ಅದನ್ನ ಯೂಸ್ ಮಾಡೋದಕ್ಕೆ ಅವ್ನಿಗೆ DL ಇದೆ ಅಂತ ನೋಡ್ಬೇಕು. ಓಪನ್ ಮಾಡಿ ಮಾಡಿಸಿ ಕರ್ಕೊಂಬಂದ ಈ ಸೈಟು ನಮಗೆ ಕ್ವಶನ್ ಮಾಡ್ತಾರೆ. ಇದು ಗ್ರೀನ್ ಕಲರ್ ಮಾರ್ಕಿಂಗ್ ಆಗಿರೋದು ಈ ಬಿಲ್ಡಿಂಗ್. ನೀವು ಹೇಳ್ತಾ ಇರೋದು ಅದು ಓದ್ ಆ ಬಿಲ್ಡಿಂಗ್ ಕೊಡ್ಬೇಕು ಸರ್. ಕೊಡ್ಬೇಕು ಸರ್. ನಿಮ್ಗೆ ಯಾರು ಹೊಡೆಯೋಕ್ಕೆ ಇವೆಲ್ಲ ಅವಕಾಶ ಕೊಡ್ತಾರೆ? ನಿಮಗೆ ಎಲ್ಲರೂ ಎದುರುಗಡೆನೆ ಈ ರೀತಿಯಾಗಿ ACP ಆಗಿರುವಂಥವ್ರು ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ? ಅಲ್ಲಿರುವಂಥದ್ದು ತ್ಯಾಜ್ಯ ಜಾಗದ ವಿಚಾರದಲ್ಲಿ ವ್ಯಾಜ್ಯ ನಡೀತಾ ಇದೆ. ಆ ವ್ಯಾಜ್ಯದ ವಿಚಾರದಲ್ಲಿ ಏನಾಗಬೇಕು? ಡಾಕ್ಯುಮೆಂಟ್ಸ್ಗಳ ಪರಿಶೀಲನೆ ಆಗಬೇಕು. ಹೊಡೆಯುವಂಥದ್ದು ಏನಿದೆ ಅದರಲ್ಲಿ? ಯಾಕೆ ಇಷ್ಟೊಂದು ದರ್ಪ, ಇಷ್ಟೊಂದು ದೌರ್ಜನ್ಯವನ್ನು ಎಸಗೋದಲ್ಲಿ, ದಬ್ಬಾಳಿಕೆಯನ್ನು ಮಾಡೋದು? ಹೆಗಲ ಮೇಲೆ ಇದಾವೆ ಅಂದ ತಕ್ಷಣ ಈ ರೀತಿಯಾಗಿ ಆಡೋದಾ? ಯೂನಿಫಾರ್ಮ್ ಇದ್ದ ತಕ್ಷಣ ಜನರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಅಲ್ಲಿ ಆಗಿರುವಂಥದ್ದು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡಕ್ಕೆ ಹೋಗಿರೋದು. ಅದರಲ್ಲಿ ನಿಮ್ಗೆ ಆಸಕ್ತಿ ಏನು ಅಂತ? ನಿಮ್ಗೆ ಆಸಕ್ತಿ ಇರಬೇಕಾಗಿರೋದು ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಸರಿಪಡಿಸಿ ಮೊದಲು. ಯಾವ ರೀತಿಯಾಗಿ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ ಹೇಳಿ ಅವುಗಳನ್ನು ನೋಡೋದು ಬಿಟ್ಬಿಟ್ಟು ಇವರು ಸಿವಿಲ್ ಮ್ಯಾಟ್ರಿಗೆ ಬರ್ತಾ ಇದ್ದಾರೆ. ಏನು ಇಂಟ್ರೆಸ್ಟ್ ಅಪ್ಪ ಗೊತ್ತಿಲ್ಲ ನನಗೆ.